ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಡೇಸ್ ಚಾಲೆಂಜಲ್ಲಿ ಡೇ 19 ಹೇಗೆಲ್ಲ ಹೋಯಿತು ಅಂತ ನೋಡೋಣ ಬನ್ನಿ. ಮಾರ್ನಿಂಗ್ ಎದ್ದ ತಕ್ಷಣ ವೆಯ್ಟ್ ಚೆಕ್ ಮಾಡಿಕೊಂಡೆ. ನನ್ನ ವೆಯ್ಟ್ ಬಂದುಬಿಟ್ಟು 75.600 ಗ್ರಾಮ್ ಇದೆ. ಇದಾದಮೇಲೆ ನಾನು ಬಿಸಿನೀರನ್ನ ಕುಡಿದೆ. ಹಾಗೆ ಟಿ ವಿಲಿ ಸಾಂಗ್ ಹಾಕ್ಕೊಂಡು ಸಾಂಗ್ನ ಎಂಜಾಯ್ ಮಾಡಿಕೊಂಡು ನಾನು ಡೈಲಿ ಬಿಸಿನೀರನ್ನ ಕುಡಿತೀನಿ. ಈ ಕುಡಿಯೋದ್ರಿಂದ ನನಗೂ ಒಂಥರ ಸಮಾಧಾನ ಆಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಒಬ್ಬೊಬ್ಬರಿಗೆ ಒಂದೊಂದು ಥರ ಹವ್ಯಾಸ ಇರುತ್ತೆ ಮಾರ್ನಿಂಗ್ ಎದ್ದಿದ ತಕ್ಷಣ. ಸೊ ನನಗೆ ಚಿಕ್ಕ ವಯಸ್ಸಿಂದನೂ ಇದೇ ರೂಢಿಯಾಗಿರೋದು. ಅಜ್ಜಿ ಮನೆಯಿಂದನೂ ಅಷ್ಟೇ, ನಾವು ಮಾರ್ನಿಂಗ್ ಎದ್ದಿದ ತಕ್ಷಣ ಫಸ್ಟ್ ಉದಯ ಮ್ಯೂಸಿಕಲ್ಲಿ ಸಾಂಗ್ ಹಾಕೋದು, ಸಾಂಗ್ ಕೇಳ್ತಾ ನಮ್ಮ ಕೆಲಸಗಳ್ನ ನಾವು ಮುಗಿಸ್ಕೊಳ್ಳೋದು. ಇದೇ ನಮ್ಮ ಮನೆ ಮುಂಚೆಯಿಂದನೂ ಅಷ್ಟೇ. ಸೊ ಈಗಲೂ ಅಷ್ಟೇ, ಮುಂದೇನೂ ಅಷ್ಟೇ. ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಉದಯ ಮ್ಯೂಸಿಕ್ ಹಾಕ್ಕೊಂಡೆ ನನ್ನ ಸಾಂಗ್ ಕೇಳಿಕೊಂಡು ನನ್ನ ಹಾಟ್ ವಾಟರ್ ಅನ್ನೋದನ್ನ ಕುಡಿತೀನಿ. ಸೊ ಹಾಟ್ ವಾಟರೆಲ್ಲ ಬೇರೆದನ್ನೂ ಹಂಗೇ ನಾನು ಅಡುಗೆ ಮಾಡ್ತಾಯಿದ್ರು ಅಷ್ಟೇ ಸಾಂಗ್ ಹಾಕ್ಕೊಂಡೆ ನಾನು ಮುಂದಿನ ಕೆಲಸನ ಮಾಡೋದು. ಇದಾದಮೇಲೆ ನಾನು 7:30 ಅಷ್ಟೊತ್ತಿಗೆ ಇವತ್ತು ನಾನು ಪಾರ್ಕಿಗೆ ಹೋದೆ. ಪಾರ್ಕಲ್ಲಿ ನಾನು ಆ್ಯಸ್ ಯೂಶ್ವಲ್ ನಾನು 2 ರೌಂಡ್ ವಾಕಿಂಗ್ ಮಾಡಿಕೊಂಡು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿಕೊಂಡು ಬಂದೆ. ನೋಡಿ, ಪಾರ್ಕಲ್ಲಿ ಎಲ್ಲ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಮನೆಗೆ ಬಂದಿದ ತಕ್ಷಣ ನಾನು ಕಷಾಯ ಮಾಡ್ಕೊಂಡು ಕುಡಿದೆ. ಇವತ್ತು ಕಷಾಯಲ್ಲಿ ಡಿಫ್ರೆಂಟಾಗಿರೋದು ತೊಗೊಂಡಿದ್ದೀನಿ. ಜೀರಿಗೆ ಮತ್ತು ಧನಿಯಾ ಕಾಳು, ಸೋಂಪು ಕಾಳು, 1 ಪೀಸ್ ಚಕ್ಕೆ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ನಾನಿವತ್ತು ತೊಗೊಂಡಿದ್ದೀನಿ. ಸೊ ಇದು ನಾವು ಕಷಾಯ ಕುಡಿಯೋದ್ರಿಂದ ನಮಗೆ ಫ್ಯಾಟ್ ಅನ್ನೋದು ಬರ್ನ್ ಆಗುತ್ತೆ. ಇದು ಡೈಜೆಷನ್ ಆಗೋದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ಈ ಡಿಟಾಕ್ಸ್ ಡ್ರಿಂಕ್ಸು. ಸೊ ನೀವು ಇದನ್ನೇ ಮಾಡ್ಕೊಂಡು ಕುಡೀರಿ. ನಾನು ಇನ್ಮೇಲೆ ಇದನ್ನೇ ಮಾಡ್ಕೊಂಡು ಕುಡಿತೀನಿ. ಸೊ ಹಾಗೆ ಟಿ ವಿ ನೋಡಿಕೊಂಡು ಮಾನ್ಯ ಮತ್ತು ನಮ್ಮ ಮಾಮ ಮಾತಾಡ್ತಾಯಿದ್ರು. ಅವ್ರ ಜೊತೆ ಹಾಗೆ ಮಾತಾಡಿಕೊಂಡು ನಾನು ಟಿ ವಿನೂ ನೋಡಿಕೊಂಡು ನನ್ನ ಡಿಟಾಕ್ಸ್ ಡ್ರಿಂಕ್ನ ಕುಡ್ಕೊಂಡೆ, ಎಂಜಾಯ್ ಮಾಡ್ಕೊಂಡು ಕುಡಿದೆ. ಇದಾದಮೇಲೆ ನಾನಿವತ್ತು ವೆಜಿಟೇಬಲ್ ಜ್ಯೂಸಲ್ಲಿ ಇವತ್ತು ನಾನು ನಲ್ಲಿಕಾಯಿ ಮತ್ತು ಕ್ಯಾರೆಟು ಈ ಎರಡನ್ನೂ ಮಿಕ್ಸ್ ಕಾಂಬಿನೇಷನಲ್ಲಿ ನಾನಿವತ್ತು ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಜ್ಯೂಸು ಹುಳಿಯಾಗಿ ಸೂಪರಾಗಿತ್ತು. ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ಅದನ್ನು ಎಂಜಾಯ್ ಮಾಡ್ಕೊಂಡು ಕುಡಿದೆ. ಇವತ್ತು ನಾನು ಇದನ್ನು ಕುಡಿಯೋಷ್ಟೊತ್ತಿಗೆ ಆಲ್ರೆಡಿ 11 ಗಂಟೆ ಆಗೋಗಿತ್ತು. ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ ನಮ್ಮ ಮಾನ್ಯಶ್ರೀ ಅವ್ರ ಕಡೆಯಿಂದ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇವತ್ತು ನಾನು ಟಿಫನ್ ಮಾತ್ರ ಟೊಮೊಟೊ ಬಾತ್ ಮಾಡಿದ್ದೀನಿ. ಸೂಪರಾಗಿತ್ತು. ಇವತ್ತು ನಾನು ಎಷ್ಟಿದೆ ನನಗೆ ಗೊತ್ತಿಲ್ಲ, ಇಷ್ಟು ನಾನಿವತ್ತು ತೊಗೊಂಡಿದ್ದೀನಿ ಟೊಮೊಟೊ ಬಾತ್ನ. ಫುಲ್ ಅವ್ರ ಜೊತೆ ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ತಿಂದೆ. ಸೂಪರ್ ಟೇಸ್ಟಿಯಾಗಿತ್ತು. ಯಾರಿಗಾದರೂ ರೆಸಿಪಿ ಬೇಕು ಅಂದರೆ ಹೇಳಿ, ಮತ್ತೆ ಇನ್ನೊಂದು ಸತಿ ಮಾಡಿಬಿಟ್ಟು ನಾನು ನಿಮಗೆ ರೆಸಿಪಿ ಹಾಕ್ತೀನಿ. ಎಲ್ಲರೂ ನಮ್ಮ ಮನೇಲಿ ಈ ಟೊಮೊಟೊ ಬಾತ್ಗೆ 100 ಮಾರ್ಕ್ಸ್ ಕೊಟ್ಟಿದ್ದಾರೆ. 100ಗೆ 100 ಕೊಟ್ಟಿದ್ದಾರೆ. ನಮ್ಮ ಮಾನ್ಯ ಇವತ್ತು ಅವ್ರ ಅಣ್ಣ ಏನೋ ಕೊಟ್ಟಿದ್ದ, ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾಳೆ. ಅಯ್ಯೋ ದೇವ,
ಇಂದ ನಮ್ಮ ಚಿಕ್ಕಪ್ಪ ಬಂದಿದ್ದರು, ಅವ್ರ ಜೊತೆ ಹಂಗೆ ಮಾತಾಡಿಕೊಂಡು ಈ ಮಾನ್ಯದ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ತೊಗೊಂಡು ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಬಂದುಬಿಟ್ಟು ನಾನಿವತ್ತು ಕಲ್ಲಂಗಡಿ ತಿಂತಾಯಿದ್ದೀನಿ. ಇದಾದಮೇಲೆ ನೈಟ್ ಡಿನ್ನರ್ಗೆ ನಾನಿವತ್ತು ಓಟ್ಸ್ ರೆಸಿಪಿ ಮಾಡ್ಕೊಂಡು ತಿಂದೆ. ನಾಳೆ ಇನ್ನೊಂದು ಲಾಗಲ್ಲಿ ಮತ್ತೆ ಸಿಗ್ತೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.